ಪಾಯಿಂಟ್ ಮನೆ ಕೊಟ್ಟಿದ್ದ ಡ್ರಿಲ್ ಮಾಡ್ತೀವಿ ಹೇಳಿ ಸರ್ ನಾವು. ಹೌದು ಸರ್, ಅವತ್ತು ತಾವು ಬಂದು ಡ್ರಿಲ್ ಮಾಡಿದ್ರಿ. ನಾವು ಹಿರೇಕೆರೂರು ತಾಲೂಕು ಹಿರೇಕೊಂಡತಿ ಗ್ರಾಮದಿಂದ ಮಾತಾಡ್ತಾ ಇರೋದು ಸರ್. ಹಿರೇಕೆರೂರು ತಾಲೂಕು ಹಿರೇಕೊಂಡತಿ ಗ್ರಾಮ ಸರ್. ಹಿರೇಕೊಂಡತಿ ಗ್ರಾಮ ಹಂಸವಾಡಿ ಚಿಕ್ಕೇರಿ ಹತ್ರ ಬರುತ್ತೆ ಊರು. ಹೌದಾ ಹಾ ಸರ್. ಸರ್, ಈಗ ನಮ್ದು ಎಷ್ಟು ಪಾಯಿಂಟ್ ಸರ್ ಫೇಲ್ ಆಗುತ್ತೆ ಸರ್? ಸರ್ ಮೊದ್ಲಿಗೆ ನಮ್ಗೆ ಒಟ್ಟು 6 ಬೋರು ಫೇಲ್ ಆಗಿದ್ವು ಅಲ್ಲಿ. 6 ಬೋರು ಫೇಲ್ ಆಗಿದ್ದ ಪ್ರಕಾರ ಯಾವ ನೀರು ಬಿದ್ದಿಲ್ಲ ಸರ್? ಯಾವ ನೀರು ಬೀಳಿಲ್ಲ. ಅವು ಸುಮಾರು ಅಂದಾಜು ಅಲ್ಲ, ಸುಮಾರಾಗಿ 600 ಅಡಿ ಮೇಲೆ ಹೊಡಿಸಿದೆವು ಬೋರ್. ಹೌದು ಸರ್. ಅಷ್ಟು ಬೋರ್ಗಳು 600 ಅಡಿ ಮೇಲೆ ಹೊಡೆದ್ರು ಯಾವ ಬೋರ್ನಲ್ಲಿ ನೀರು ಬೀಳಿಲ್ಲ. ಹೌದು ಸರ್. ಹಾ ಸರ್. ಅಂದ್ರೆ ಸರ್ ಇದು ಅಲ್ಲಿ ಏರಿಯಾ ಸ್ವಲ್ಪ ಅಲ್ಲಿ ಆಜು ಬಾಜು ನೀರಿನ ಅವಶ್ಯಕತೆ ಕಮ್ಮಿ ಅಲ್ಲ ಸರ್? ನೀರಿನ ಅವಶ್ಯಕತೆ ಅಂದ್ರೆ ನಮ್ಮ ಇದ್ರೊಳಗೆ ಒಂದ್ ಬೋರ್ ನೀರ್ ಇದೆ ಸರ್, ನಮ್ಮ ಹಳಿಯಂದ ಅದೇ ಸರ್ವೆ ನಂಬರ್ ಅದರ ಇದ್ರೊಳಗೆ. ಬಟ್ ನಮ್ಮ ಇದು ಮಾಡಿದಾಗ ಎಲ್ಲಿ ನೀರ್ ಬರ್ಲಿಲ್ಲ ನಂಗೆ. ಹೌದನ್ ಸರ್? ಅಂದ್ರೆ 6 ಎಕರೆ ಪಟ್ಟಿ ಸರ್ ಅದು. 6 ಎಕರೆ 3 ಎಕರೆ ಅವಂದು, 3 ಎಕರೆ ನಮ್ದು ಇದ್ರೊಳಗ ಬೋರ್ ಮಾಡಿದ್ದು ಸರ್ ಅದು. ಇನ್ನು 5 ಪಾಯಿಂಟ್ ಮಾಡಿದ ಪ್ರಕಾರ ಯಾವ ತರ ಈ ನೀರು ಬಂದಿಲ್ಲ. ನೀವು ತಾವು ಬಂದ್ ಏನ್ ಪಾಯಿಂಟ್ ನಮಗೆ ಕೊಟ್ಟಿದ್ರಲ್ಲ, ಆ ಪಾಯಿಂಟ್ ನಂಗೆ ಯಾವ್ದು ನೀರು ಬರ್ಲಿಲ್ಲ ನಮಗೆ. ಹೌದು ಸರ್. ಆಮ್ಯಾಗ ಹರುನಲ್ಲೇ ಇರ್ಲಿಲ್ಲ ಇಂತ ಪಾಯಿಂಟ್ ತಾವು ಬಂದ್ ಮಾಡಿದ್ದು. ಹೌದ್ರಿ. ನಿಮ್ದು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾದ್ರೆ ನಾನು 1.5-2 ತಿಂಗಳು ತಮಗೆ ಸಂಪರ್ಕ ಮಾಡಿ ನಾನು ಅಪಾಯಿಂಟ್ಮೆಂಟ್ ತಗೊಂಡೆ. ಆಯ್ತು, ಒಳ್ಳೇದಾಗ್ಲಿ ಸರ್. ಈಗ ನಿಮ್ಮ ಖುಷಿ ಆಗಷ್ಟು ನೀರಾಗೈತಲ್ಲ ಸರ್? ಸಾಕಷ್ಟು ತುಂಬಾ ಖುಷಿ ಆಗಿದೆ ಸರ್. ತಾವು ಬಂದ್ ಪಾಯಿಂಟ್ ಮಾಡ್ಕೊಟ್ಟದಕ್ಕೆ ಅದು ಹೇಳಕ್ ಆಗೋದಿಲ್ಲ, ಅಷ್ಟೊಂದು ಖುಷಿ ಆಗಿದೆ. ಪಾಯಿಂಟ್ ನಮಗೆ ನೀವು ಹೇಳಿದಂಗೆ ಯಾವ ತರ ಪಾಯಿಂಟ್ ಮಾಡ್ಕೊಡ್ರಿ. ಹೌದು ಸರ್. ಎಷ್ಟ್ ಅಡಿ ಒಂದ್ ಕಟ್ ಬರ್ತದ, ಎಷ್ಟ್ ಅಡಿಗೆ ಕೊರಸ್ರಿ ಏನಂತ ನೀವೆಲ್ಲ ಅವತ್ ನಮ್ಗ ಮಾರ್ಗದರ್ಶನ ಮಾಡಿಕೊಟ್ರಿ. ಹೌದು ಸರ್. ಹೌದು ಸರ್. ತಮ್ಮ ಇದ್ರಂತಾನೆ ನಾವು ಅವತ್ತು ಬೋರ್ ಕೊರಿದೀವಿ ಮೊನ್ನೆ 20ನೇ ತಾರೀಕು. ಹೌದೇನು ಸರ್? ಹಾ ಸರ್, ಸಾಯಂಕಾಲ 20ಕ್ಕೆ ಮಾಡಿದ್ವಿ. ಅದು ತಾವು 500 ಚಿಲ್ಲರೆ ಮಾಡಕ್ ಹೇಳಿದ್ರಿ. ಹೌದು ಸರ್. 550 ಮಟ ನಾವು ಆ ಲೆವೆಲ್ ಮಾಡೋಣ ಅಂತಾನೆ ವೇಟ್ ಮಾಡಿದ್ವಿ. ಬಟ್ ಅದು ಅಲ್ಲಿ ಮಟ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ. ಹೌದು ಸರ್. ಹಾ ಸರ್, 110ಕ್ಕೆ ಒಂದ್ ಕಟ್ಟು, 185 ಇನ್ನೊಂದ್ 2ನೇ ಕಟ್ಟತ್ತು, 300 ಚಿಲ್ಲರೆ ಇನ್ನೊಂದ್ ಕಟ್ಟತ್ತು. ಅದು ಸುಮಾರಾಗಿ ನಮಗ 3.5ರಿಂದ 4 ಇಂಚ್ ನೀರು ಸಿಕ್ಕಿದೆ ಸರ್ ನಮ್ಗೆ. ಹೌದ್ರಿ. ಹಾ ಸರ್. ಸಾಕು ಖುಷಿ ಆಗೈತಲ್ಲ ಸಾಕು, ಅಷ್ಟ ಸರ್. ಬಹಳ ಖುಷಿಯಾಗಿದೆ. ನಾವು 460 ಫೂಟ್ ಅಡಿ ನೀರು ಬೋರ್ ಕೊರೆದಿದ್ದೇವೆ. ಹೌದು ಸರ್. ಮುಂದೆ ಅವ್ನು ಕೊರೆಯಲಿಕ್ಕೆ ಒಪ್ಲಿಲ್ಲ. ಇಲ್ಲ ನೀರ್ ಪ್ರೆಷರ್ ಬಾಳ ಆಗ್ತದ, ನಮ್ಗೆ ಇದು ಮಾಡಕ್ ಆಗಲ್ಲ ಅಂತ ಹೇಳಿ ಅವರು ಅಲ್ಲಿಗೆ ಕ್ಲೋಸ್ ಮಾಡಿದ್ರು ಸರ್. ಓಕೆ ಸರ್. ಅಂದ್ರೆ ಸರ್ ಇದು ಹಿರೇಕೆರೂರು ಲೈನಿಗೆ ಲಾಸ್ಟ್ ಊರು ಏನ್ರಿ? ಇಲ್ಲ ಸರ್, ಈ ಕಡೆ ಕೋಡ, ಹಿರೇಕೆರಿ, ಚಿಕ್ಕೇರಿ, ಹಂಸಬಾವಿ ಲೈನ್ ಬರ್ತಾನೆ ಸರ್? ಹಂಸಬಾವಿಯಿಂದ 5 ಕಿಲೋಮೀಟರ್ ದೂರ ಸರ್. ಹಂಸಬಾವಿ ಅಂದ್ರೆ ಇದು ಅಂದ್ರೆ ಯಾವ ತಾಲೂಕು ಬರ ಸರ್ ಅದು? ಸರ್ ಯಾವ ತಾಲೂಕು ಬರ್ತದ ಊರು? ಹಿರೇಕೆರೂರು ತಾಲೂಕು. ಹಿರೇಕೆರೂರು ತಾಲೂಕು. ಜಿಲ್ಲಾ ಸರ್? ಜಿಲ್ಲಾ ಹಾವೇರಿ ಡಿಸ್ಟಿಕ್. ಹಾವೇರಿ ಡಿಸ್ಟಿಕ್. ಕೊಣತಿ ಗ್ರಾಮ ಅಲ್ಲ ಸರ್? ಹಿರೇಕೊಣತಿ ಅಂತ ಹೇಳಿ. ಓಕೆ ಆಯ್ತು ಸರ್. ಓಕೆ, ಥ್ಯಾಂಕ್ಸ್ ಸರ್. ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ರೆ ಬಹಳ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು ಸರ್. ತಾವು ಬಂದು ನಮಗೆ ಪಾಯಿಂಟ್ ಮಾಡ್ಕೊಟ್ಟದಕ್ಕೆ. ಇದೇ ತರ ನಿಮ್ ಸಾರ್ವಜನಿಕ ಜೀವನ ಏನೋ ಮುಂದುವರಿಲಿ, ನಿಮ್ಮ ಹೆಚ್ಚಿನ ಸಮಾಧಾನ ಏನೋ ಇದಾಗ್ಲಿ. ಎಷ್ಟು ಸಾಧ್ಯನೋ ಎಲ್ಲರಿಗೆ ಸಾರ್ವಜನಿಕ ಸೇವೆ ಕೊಡ್ರಿ. ಇನ್ನು ನಿಮ್ಗೆ ದೇವ್ರ ಒಳ್ಳೇದ್ ಮಾಡ್ಲಿ. ಖಂಡಿತ ಮಾಡ ಸರ್. ನಮ್ಮ ಪ್ರಯತ್ನ ಇಷ್ಟ ಮಾಡೋದ್ರೆ ದೇವರ ಶಕ್ತಿ ಕೊಡೋ ಬಿಡೋ ದೇವರ ಶಕ್ತಿ ಇದೆ. ಭಗವಂತ ಇದೇ ಇದ್ದಾನೆ ಸರ್. ನೀವು ಸತ್ಯ ನಿಜ ಇದನ್ ಮಾಡ್ತಿದ್ರಿ ಸೇವೆ ಅಂದ್ ಬಳಕ ನಿಮಗೂ ದೇವ್ರ ಒಲಿತಾನ. ಓಕೆ ಸರ್. ಓಕೆ ಸರ್. ಓಕೆ ಸರ್.